ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸಂಡೇ, ಹಾಗೆ ಫನ್ ಡೇ. ಯಾವಾಗಲೂ ಬೆಳಿಗ್ಗೆ ಬೇಗ ಸ್ಟಾರ್ಟ್ ಆಗುತ್ತೆ ನಮ್ಮ ಡೇ. ಇವತ್ತು ಸಂಡೇ ಸ್ವಲ್ಪ ನಿಧಾನಕ್ಕೆ ಸ್ಟಾರ್ಟ್ ಆಗ್ತದೆ. ಅಂದರೆ ಹೇಳೋದಕ್ಕೆ ಬೇಗನೆ ಎದ್ದಿದ್ದೀವಿ, ಕೆಲಸಗಳು ನಿಧಾನಕ್ಕಾಗುತ್ತೆ ಅಷ್ಟೇ. ಹರ್ಷಿನಿ ಕೂಡ ಬೆಳಿಗ್ಗೆ ಎದ್ಕೊಂಡಿದ್ದಾಳೆ. ಇವತ್ತು ಮಾವ ಜೊತೆ ಆಟಾಡ್ತಾ ಇದ್ದಾಳೆ. ಇವತ್ತು ಸ್ವಲ್ಪ ಕೆಲಸ ಇದೆ ಪಕ್ಷಿಗೂಡಲ್ಲಿ. ಫಸ್ಟು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಆಮೇಲೆ ಮೇಲ್ಗಡೆ ಹೋಗ್ತೀನಿ. ನಮ್ಮ ಪಕ್ಷಿಗೂಡು ತೋರ್ತೀನಿ ಯಾವ ರೀತಿ ಆಗಿದೆ ಈಗ ಅಂತ. ನಮ್ಮದು ಹಳೆ ಪಕ್ಷಿಗೂಡಲ್ಲಿ ಸುತ್ತ ಕವರ್ ಮಾಡಿರ್ತೀವಲ್ಲ, ಅದನ್ನೆಲ್ಲ ತೆಗೆದು ಹೊಸದಾಗ್ತಾ ಇದ್ದೀವಿ ನಾವು ಇವಾಗ. ಒಂದು ಸ್ವಲ್ಪ ರಿನೋವೇಷನ್ ಕೆಲಸ ಮಾಡೋಣ ಅಂತ ಪಕ್ಷಿಗೂಡಲ್ಲಿ. ಆ ಸುತ್ತ ಕವರು ಒಂದೊಂದು ಕಿತ್ತು ಬರ್ತಾ ಇತ್ತು. ಒಬ್ಬೊಬ್ಬರಿಗೆ ಕಷ್ಟ ಹಾಕೋದಕ್ಕೆ, ಅದಕ್ಕೆ ಎಲ್ಲನೂ ಒಂದೇ ಸಲ ಕಿತ್ತಾಕ್ಬಿಟ್ಟು ನೀಟಾಗಿ ಹೊಸದಾಗಿ ಹಾಕೋಣ ಅಂತ. ಫಸ್ಟು ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋಣ. ಬ್ರೇಕ್ಫಾಸ್ಟಿಗೆ ನಾನು ಇವತ್ತು ಕಡಲೆ ಪಲ್ಯ ಅಕ್ಕಿ ರೊಟ್ಟಿ ಮಾಡ್ತಾಯಿದ್ದೀನಿ. ನಂದು ಅಕ್ಕಿ ರೊಟ್ಟಿ ಮಾಡಿ ಆಗಿದೆ. ಪಲ್ಯಕ್ಕೆ ಕಡಲೆ ನೆನೆ ರಾತ್ರಿ ಉಪ್ಪು ಖಾರ ಹಾಕಿ ಬೇಯಿಸಿಟ್ಟಿದೆ. ಇವಾಗ ಒಗ್ಗರಣೆ ಹಾಕೋದಷ್ಟೇ. ಒಗ್ಗರಣೆ ಹಾಕೋಕ್ಕೆ ನಮ್ಮ ಮೇನ್ ಶೆಫ್ ಬಂದರು ಕಿಚನ್ಗೆ. ಏನಿಲ್ಲ, ಸಿಂಪಲ್ಲಾಗಿ ಸ್ವಲ್ಪ ಎಣ್ಣೆಗೆ ಸಾಸಿವೆ, ಈರುಳ್ಳಿ, ಕರ್ಬೇವಿನ ಸೊಪ್ಪು, ಸ್ವಲ್ಪ ಜಾಸ್ತಿ ಬೆಳ್ಳುಳ್ಳಿ ಹಾಕಿ ಉಪ್ಪು ಖಾರ ಎಲ್ಲ ಹಾಕಿ ಬೇಯಿಸಿಟ್ಟಿರೋ ಕಣ್ಣೆಲ್ಲ ಅದಕ್ಕೆ ಹಾಕಿ ಮಿಕ್ಸ್ ಮಾಡೋದಷ್ಟೇ. ಅಕ್ಕಿ ರೊಟ್ಟಿ ಜೊತೆ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು. ಸ್ವಲ್ಪ ತುಪ್ಪ ಹಾಕ್ಕೊಂಡು ಅಕ್ಕಿ ರೊಟ್ಟಿ ಮತ್ತು ಕಡಲೆ ಪಲ್ಯ ತಿನ್ನೋದಕ್ಕೆ. ಇದೇ ಇವತ್ತಿನ ನಮ್ಮ ಬ್ರೇಕ್ಫಾಸ್ಟು. ಇದಾದಮೇಲೆ ಮೇಲ್ಗಡೆ ಕರ್ಕೊಂಡು ಹೋಗ್ತೀನಿ. ಪಕ್ಷಿಗೂಡು ಯಾವ ಥರ ಆಗ್ತದೆ ಅಂತ ತೋರಿಸ್ತೀನಿ. ನೋಡಿ, ಸುಮಾರು ಆಯ್ತು. ಒಂದು ಸಲ ತಿನ್ನಷ್ಟು. ನಾನು ಹೇಳಿದೆ 2 ಸಲ ಮಾಡಿರೋದು ಸರ್. ಹಾಗೆ ಹಾಕೋದು. ಕಣ್ಣಲ್ಲಿ ಸ್ವಲ್ಪ ಜಾಸ್ತಿ ಇತ್ತು, ಅದಕ್ಕೆ ಇವತ್ತಿಗೆ ಎಷ್ಟು ಬೇಕು ಅಷ್ಟು ಒಗ್ಗರಣೆ ಹಾಕೊಂಡು ಉಳಿದಿದ್ದನ್ನ ಎತ್ತಿ ಫ್ರಿಜ್ ಒಳಗೆ ಇಡ್ತಾ ಇದ್ದೀವಿ. ಇದು ನಮ್ಮ ಬ್ರೇಕ್ಫಾಸ್ಟ್, ಅಕ್ಕಿ ರೊಟ್ಟಿ ಹಾಗೆ ಕಡಲೆ ಪಲ್ಯ, ಮೇಲ್ಗಡೆ ಒಂಚೂರು ತುಪ್ಪ. ನಾನು ಪಕ್ಷಿಗೂಡಿಗೆ ಬಂದು 7 ತಿಂಗಳಾಗೋಯ್ತು. ನಾನು 7 ಮಂತ್ ಪ್ರೆಗ್ನೆಂಟ್ ಇದ್ದಾಗಿಂದ ಬಂದಿಲ್ಲ. ಡೆಲಿವರಿ ಆಗಿ ಈಗ 6 ಮಂತ್ ಆಯಿತು. ಹಾಗೆ 7 ತಿಂಗಳಾಗೋಯ್ತು ಮೇಲ್ಗಡೆ ಬಂದು. ತೆಗಿತಿದ್ದಾರೆಲ್ಲ. ನನ್ನ ಗಿಡದಲ್ಲಿ ಸ್ಟ್ರಾಬೆರಿ ಆಗಿತ್ತು. ನನ್ನ ಗಿಡಗಳು ಹೇಗಿದೆ ಅಂತ ಗೊತ್ತಿರಲಿಲ್ಲ ಮೇಲ್ಗಡೆ. ನನಗೆ ನೋಡಬೇಕು ಅಂತ ಅನ್ಸೋದು ಯಾವಾಗಲೂ. ಇವತ್ತು ಮೇಲೆ ಬಂದಿದ ತಕ್ಷಣ ಫಸ್ಟ್ ಗಿಡಕ್ಕೊಂದು ರೌಂಡು. ಒಂದು ಲೋಟಸ್ ಆಗಿತ್ತು, ಹಾಗೆ ತುಳಸಿ ಗಿಡ. ಎಲ್ಲ ಪಾಟಲ್ಲಿ ತುಳಸಿ ಗಿಡನೇ ಇತ್ತು ಜಾಸ್ತಿ. ಸ್ಟ್ರಾಬೆರಿಗಳಾಗಿತ್ತು. ಹಾಗೆ ಗಿಡಗಳು ಏನಿಲ್ಲ, ಎಲ್ಲ ಒಣಗೋಗಿದೆ. ಸ್ವಲ್ಪ ಇದೆ ಅಷ್ಟೇ. ಇವಾಗ ಆ ಗಿಡಗಳು ಚೆನ್ನಾಗಿದ್ದಾಗನೇ ಒಂದು ಕಳೆ ಇತ್ತು ಟೆರೇಸಿಗೆ. ನನ್ನ ಹಲಸಿನ ಹಣ್ಣು ಗಿಡ ಅದೆಲ್ಲ ಸ್ವಲ್ಪ ಒಣಗೋದಾಗಿದೆ. ಹರ್ಷಿನಿ ಫಸ್ಟ್ ಟೈಮ್ ಬರ್ತಿರೋದು ಪಕ್ಷಿಗೂಡಿಗೆ. ತುಂಬ ಎಂಜಾಯ್ ಮಾಡೋದು ಮೇಲ್ಗಡೆ. ಕಣ್ಣು ಬಾಯ್ಬಿಟ್ಟು ನೋಡೇ ಬಾಕಿ ಪಕ್ಷಿಗಳನ್ನ ನೋಡೋದು. ಇದೆಲ್ಲ ಬಿಚ್ತಾ ಇದ್ದಾರೆ ಹಳೇದು. ಇದೆಲ್ಲ ಪೂರ್ತಿ ಹಳೇದಾಗಿ ಪುಡಿ ಆಗ್ತಾಯಿತ್ತು ಕೆಲವೆಲ್ಲ. ತುಳಸಿ ಗಿಡ ಚೆನ್ನಾಗಿ ಬಂದಿದೆ. ಎಲ್ಲ ಪಾಟ್ಲು ತುಳಸಿ ಗಿಡನೇ ತುಂಬಿಕೊಂಡಿದೆ. ಪಕ್ಷಿಗೂಡೊಳಗಿದ್ದೆಲ್ಲ ಆಚೆ ಬಂದು ಕೂತ್ಕೊಂಡಿದೆ ಬಿಸಿಲಲ್ಲಿ. ಇವತ್ತು ಪಕ್ಷಿಗೂಡು ಕೂಡ ಫುಲ್ ಡೀಪ್ ಕ್ಲೀನ್ ಆಗ್ತಾ ಇದೆ. ತೊಂಡೆಬಳ್ಳಿ ಹೋಟ ಇದು ಅಯ್ಯಪ್ಪ ಚೆಂಡು. ಇದೊಂದು ಸ್ವಲ್ಪ ಇದೆ ಅಷ್ಟೇ. ಮೇಲ್ಗಡೆ ಏನೂ ಇಲ್ಲ. ತೊಂಡೆ ಬಳ್ಳಿ ಇತ್ತು, ಅದನ್ನು ಹೋಗಿದೆ. ಬಸಳೆ ಬಳ್ಳಿ ಇತ್ತು, ಅದನ್ನು ಹೋಗಿದೆ. ಪೈನಾಪಲ್ದೊಂದು ಹಾಕಿದ್ದಾರೆ, ಅದು ಚೆನ್ನಾಗಿ ಬಂದಿದೆ, ಪರವಾಗಿಲ್ಲ. ಏನೂ ಇಲ್ಲ ಅಂದರೆ ಏನೂ ಇಲ್ಲ ಗಿಡಗಳಲ್ಲಿ. ತುಳಸಿ ಗಿಡ ತುಂಬಿಕೊಂಡಿದೆ ಎಲ್ಲ ಪಾಟ್ಗಳಲ್ಲೂ ಸಹ. ಹರ್ಷಿನಿ ಬಗೆ ನೋಡೋದು ಪಕ್ಷಿಗಳಲ್ಲಿ ಆ ಕಡೆಯಿಂದ. ಎಲ್ಲಿ ಕಾಣಿಸುತ್ತೆ ಅಂತ. ಫಸ್ಟ್ ಟೈಮ್ ಬಂದಿರೋದು ಪಕ್ಷಿಗೂಡಿಗೆ. ಇದರಲ್ಲಿ 3 ಲೋಟಸು ಒಂದೇ ಸಲ ಅರಳಿತ್ತು ಅನ್ಸುತ್ತೆ. ನೋಡೋಕ್ಕೆ ತುಂಬ ಚೆನ್ನಾಗಿದ್ದಿರ್ಬೋದು ಅವಾಗ. ಇವತ್ತು ಇಲ್ಲ. ಇದು ಸ್ಟ್ರಾಬೆರಿ. ನೆನ್ನೆ ಒಂದು ಸಲ ಲೋಟಸ್ ಅರಳಿದ್ರೆ 3 ದಿನ ಅರಳುತ್ತೆ. ನಮ್ಮ ಕೋಳಿಗೂಡು ನೋಡಿ, ಕೋಳಿ ನಾನು ಹೊಸ ಸ್ಟಾಕ್ ತಂದು ಹಾಕಿದ್ಮೇಲೆ ಬಂದೇ ಇರಲಿಲ್ಲ. ಇವತ್ತೇ ಬರ್ತಿರೋದು. ಕಡಕ್ನಾಥ್ ಸಾಕ್ತಿದ್ದೇವೆ ಇವಾಗ. ಹಳೆ ಕೋಳಿಗಳು, ನಾಟಿ ಕೋಳಿಗಳೆಲ್ಲ ಇತ್ತಲ್ಲ, ಅದನ್ನೆಲ್ಲ ಖಾಲಿ ಮಾಡಿದ್ವಿ. ಇದೆಲ್ಲ ಕಡಕ್ನಾಥ್ಗಳೇ ಇರೋದು ಇವಾಗ. ಮುಂಜೆ ಮಾತ್ರ ಇದು ಹಳೇದಿದೆ. ಕೊಯ್ಲಿಸಿದೆ ಅದರೊಳಗಡೆ. ನಾನು ಒಳಗಡೆ ಹೋಗಿಲ್ಲ, ಮಗು ಇತ್ತು ಕೈಯಲ್ಲಿ. ಸುಮ್ಮನೆ ಡಸ್ಟ್ ಅಲರ್ಜಿ ಆಗುತ್ತೆ ಮಗುಗೆ ಅಂತ ಹೇಳ್ಬಿಟ್ಟು. ಡಸ್ಟ್ ಇರುತ್ತೆ ಕೋಳಿಗೂಡೊಳಗಡೆ ಎಲ್ಲ.
ಮಗುನ ಎತ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ಹೋಗಿಲ್ಲ ಒಳಗಡೆ. ಕೊಯ್ಲ್ಸ್ ಇದೆ, ಚೂರು ಕಾಣಿಸ್ತಿದೆ ನೋಡಿ ಕೇಜ್ ಒಳಗೆ. ಈ ಕಡೆ ಶಾರ್ಟ್ ಕೋಳಿಗಳು 2 ಇದೆ, ಬ್ಯಾಂಟಮ್ ಒಂದು ಹುಂಜ ಒಂದು ಹೆಂಟೆ. ಆ ಕಡೆ ಸೈಡಲ್ಲಿ ಕೊಯ್ಲ್ಸ್ ಇದೆ, ಕೆಳಗಡೆ ಎಲ್ಲ ಕಡಕ್ನಾಥ್ ಕೋಳಿಗಳು. ಯಾವ ಬಕೆಟೊಳಗೆ ಅದು ಅರ್ಶಿನಿ ಹಲೋ, ದಬ್ಳ ಇರ್ಬೋದು. ಪೈಪ್ ಹೊಡೆದು ಜಾಗ ಹೆಂಗೆ ಬಿಟ್ಕೊಂತೀವಿ. ಜಾವಿ ಇಬ್ಬರು ಒಟ್ಟಿಗೆ ಬಿಟ್ರಾ? ಇದ್ದೇವೇನಾ? ಜಗಳ ಮಾಡ್ತೀವಿ. ಇಲ್ಲಿ ಸದಕ್ಕೆ ದಬ್ಬಳ ತಾನೇ ಹೇಳದ. ಪಕ್ಷಿಗಳನ್ನೆಲ್ಲ ಖಾಲಿ ಮಾಡಿದ್ದೀವಿ ನಾವು, ಕಡಿಮೆ ಇದೆ ಇವಾಗ. ಎಲ್ಲ ಒಂದೊಂದು ಪೇರ್ ಇಟ್ಕೊಂಡಿದ್ದೀವಿ ಅಷ್ಟೇ, 1 ಪೇರ್ 2 ಪೇರ್ ಅಷ್ಟೇ. ನಾನು ಕೂಡ ಇವಾಗ ಮೇಲ್ಗಡೆ ಬರ್ತಾ ಇಲ್ವಲ್ಲ ಟೆರೆಸಿಗೆ, ಮಗು ಸ್ವಲ್ಪ ದೊಡ್ಡವಳಾಗಲಿ ಆಮೇಲೆ ಸಾಕೊಳ್ಳೋಣ ವಾಪಸ್ ಅಂತ ಇವಾಗ ಆಸೆಗೋಸ್ಕರ ಒಂದೊಂದು ಪೇರ್ ಇಟ್ಕೊಂಡಿದ್ದೀವಿ. ಇದು ನೋಡಿ ಫೈನಲ್ ಲುಕ್, ಫುಲ್ಲೆಲ್ಲ ಆದಮೇಲೆ ಯಾವ ಥರ ಬಂತು ಅಂತ. ಡೋರಿಗೆ ಮಾತ್ರ ಹಳೇದು ಒಂದು ಸ್ವಲ್ಪ ಮಿಕ್ಕಿತ್ತಲ್ಲ, ಅದನ್ನು ಹಾಕ್ಕೊಂಡಿರೋದಷ್ಟೇ. ಬಾಕಿದೆಲ್ಲ ಹೊಸದು ಸುತ್ತ ಫುಲ್ ಆರ್ಗನೈಸ್ ಆಗಿದೆ ಇವಾಗ ಲಾಸ್ಟಿಗೆ. ಯಾವಾಗಲೂ 3-4 ವರ್ಷದಿಂದ ಒಂದೇ ಥರ ನೋಡಿ ಇವಾಗ ಹೊಸ ಲುಕ್ ಚೆನ್ನಾಗಿ ಅನ್ನಿಸ್ತಿದೆ ನೋಡೋದಕ್ಕೆ. ಮೊದಲು ಹಳೆ ಪಕ್ಷಿಗೂಡದು ಸುತ್ತ ಕವರಿಂಗೆಲ್ಲ ನಾವಿಬ್ಬರೇ ಮಾಡಿದ್ದು, ಬೆಳಿಗ್ಗೆಯಿಂದ ಸಂಜೆ ತನಕ ಮಾಡಿದ್ವಿ. ಇವತ್ತು ಕೂಡ ಬೆಳಿಗ್ಗೆಯಿಂದ ಸಂಜೆ ತನಕನೇ ಆಗಿದೆ, ಎಷ್ಟು ಕೆಲಸ ಮುಗಿಯೋಷ್ಟರಲ್ಲಿ ಫುಲ್ ಡೇ ಇದಕ್ಕೆ ಹೋಯಿತು. ಆಮೇಲೆ ಸಂಜೆ 4 ಗಂಟೆ ಮೇಲೆ ನಾವು ಫಾರ್ಮ್ ವಿಸಿಟ್ಗೆ ಹೋಗಿದ್ವಿ. ಫಾರ್ಮ್ ವಿಸಿಟ್ ಅಂದರೆ ನಾವು ಫಸ್ಟ್ ಆಡು ಹಾಲು ತೊಗೊಬರ್ತಿದ್ವಿ ಇಲ್ಲಿಂದ. ನಾನು ಪ್ರೆಗ್ನೆಂಟ್ ಇದ್ದಾಗ ನನಗೆ ಆವಾಗಲೇ ಆಸೆ ಇತ್ತು ನೋಡಬೇಕು ಅಂತ. ಇವಾಗ ಕರ್ಕೊಂಡು ಬಂದಿದ್ದಾರೆ ಡೆಲಿವರಿ ಎಲ್ಲ ಆದಮೇಲೆ, ತೋರಿಸ್ತೀನಿ ಬಾ ಅಂತ. ಇಲ್ಲಿವರು ಮೇಕೆಗಳನ್ನ ಸಾಕ್ತಾರೆ, ಹಾಗೆ ಹಸುಗಳು ಎಮ್ಮೆಗಳು ಇಷ್ಟು ಸಾಕ್ತಾ ಇದ್ದಾರೆ. ಬಾತುಕೋಳಿ ಕೂಡ ಇದೆ. ಫಾರ್ಮ್ ಅಂದರೆ ಪ್ರಾಪರ್ ಫಾರ್ಮ್ ಅಲ್ಲ, ಮನೇಲಿ ಸಾಕ್ತಾ ಇರೋದು. ನಮ್ಮಂಗೆ ಕ್ರೇಜ್ ಇರುತ್ತಲ್ಲ ಕೆಲವರಿಗೆಲ್ಲ, ಆ ಥರ ಹಸುಗಳು ಎಮ್ಮೆಗಳು ಮತ್ತು ಆ ಮೇಕೆಗಳು, ಬಾತುಕೋಳಿ, ಕೋಳಿ ಈ ಥರ. ಕೊಯ್ಲ್ಸ್ ಕೇಳ್ತಿದ್ರು ನಮ್ಮ ಜೊತೆ, ಸಿಕ್ಕಿದ್ರೆ ತಂದುಕೊಡಿ ನಮಗೂ ಅಂತ. ಏನು ಎಷ್ಟು ಕ್ಯೂಟ್ ಇಟ್ಟು ಕ್ಯೂಟಿ 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 ಕ್ಯೂಟಿ. ಅಕ್ಕನ ಅವಳ ಅಕ್ಕನ ಹುಟ್ಟದು. ಅವ್ಳು ಬೇಡ, ಅವ್ಳು ಬಾಯಿಗೆಲ್ಲ ಎಲ್ಲ ಹಾಕಿದೆ. ಮತ್ತೆ ಈಗ ನೋಡ್ದ ಕೈಯೆಲ್ಲ ಬಾಯಿಗೆ ಹಾಕೊಂಡು. ಹರ್ಷಿನಿಗೆ ತೋರಿಸೋದು, ನೋಡಿ ನೀನು ಹೊಟ್ಟೊಳಗಿದ್ದಾಗ ಇದೇ ಮೇಕೆಗಳದ್ದು ಹಾಲು ಕುಡ್ದಿದ್ದೆ ಅಂತ. ನಾನು ಫಸ್ಟ್ ಟೈಮ್ ನೋಡ್ತಿರೋದು ಮೇಕೆ ಮರಿಗಳನ್ನೆಲ್ಲ. ಎಷ್ಟು ಕ್ಯೂಟಾಗಿ ಆಟಾಡ್ತಿದ್ವು ಅಂದರೆ ನೋಡೋಕ್ಕೆ ಒಂಥರ ಆಸೆ ಆಗ್ತಿತ್ತು. ಮೇಕೆ ಮರಿಗಳನ್ನ ಎಲ್ಲದನ್ನು ಸಹ ಫಸ್ಟ್ ಟೈಮ್ ನೋಡ್ತಿರೋದು ನಾನು ಇಷ್ಟು ಹತ್ತಿರದಿಂದ ಈ ಥರ. ಎಷ್ಟು ಕ್ಯೂಟ್ ಅಲ್ಲ. ನಮ್ಮ ಕಡೆ ಮೇಕೆ ಸಾಕಲ್ಲ, ಹಸು ಮಮ್ಮಿಗೆ ಬೇಕಂತ ಅನ್ಸಿದೆ. ಈಗ ಡೆಲಿವರಿ ಆದಮೇಲೆ ಊರಿಗೆ ಕರ್ಕೊಂಡು ಹೋಗಿದ್ರು. ಅಲ್ಲಿ ಹೂ ಗಿಡ ಎಲ್ಲ ಜಾಸ್ತಿ ಮಾಡ್ತಾರಲ್ಲ, ಎಲ್ಲ ಖಾಲಿ ಮಾಡಿಬಿಡ್ತದೆ. ಮತ್ತೆ ಮಳೆ ಜಾಸ್ತಿ, ಅದಕ್ಕೆ ಕುರಿ ಕುಣ್ತಾನೆ ಕುಣ್ತಾವಕ್ಕೆ. ಎಷ್ಟು ಕ್ಯೂಟ್ ಅಲ್ಲ. ಹೊರಟದೆ ಹೀಗೆ ಮಮ್ಮಿ ಫಸ್ಟ್ ಮರಿ ಆಗ್ತಾವಲ್ಲ ಆಟಿದ್ದೆ ತಪ್ಪಾಗೈತೆ. 6 months ಧೂಳೆಲ್ಲ ಇದೆ. ಹತ್ಕೊಂಡು ಹೋಗಲ್ಲ, ಅವ್ರ ಮುಖ ನೋಡಿದ್ರೆ ಹೋಗ್ತಾರೆ. ಜಾಗ್ವಿ ಸುಮಾರು ಸಲ ಬಂದಿದ್ದಾಳೆ ಇಲ್ಲಿಗೆ ಹಾಲು ತೊಗೊಂಡು ಹೋಗೋದಕ್ಕೆ ಅಂತ. ಬೆಳಿಗ್ಗೆನೆ ಅಪ್ಪನ ಜೊತೆ ಬರ್ತಾ ಇದ್ಲು. ಅವಳಿಗೆ ಇಲ್ಲಿ ಬಂದು ಮೈಕೆಗಳ ಜೊತೆ ಎಲ್ಲ ಆಟಾಡಿ ಅಭ್ಯಾಸ ಆಗೋಗ್ಬಿಟ್ಟಿದೆ. ಡಕ್ಕುಟಚೆ ಹೌದು ನೋಡಿ.
ನಿತ್ತೆಲ್ಲ ನೆಗೀತಿದ್ದು ಮೇಕೆಗಳೆಲ್ಲ ನೋಡೋದಕ್ಕೆ ಒಂಥರ ಖುಷಿ ಖುಷಿ ಆಗ್ತಿತ್ತು, ಒಂಥರ ಮೈಂಡ್ ರಿಫ್ರೆಶ್ ಆಯಿತು ಇಲ್ಲಿ ಬಂದ ಹೋದ್ಮೇಲೆ. ಚೆನ್ನಾಗಿತ್ತು ಸಂಜೆ ನಮಗೆ ಫಾರ್ಮ್ ವಿಸಿಟ್ ಇವತ್ತು. ಕೋಳಿ ಇದೆ. ನಿದ್ದೆ ಇಲ್ಲ ಇಲ್ಲ ಹರ್ಷಿನಿ ಹರ್ಷಿನಿ ಇಲ್ಲಿ ಬಾ. ಓಕೆ. ಪೋಯಾ ಈಗ ಎಲ್ಲ ಕುರಿಗ ನಾನು ಹಿಂದೆ ಮಾಡ್ಬೇಕು. ಬಂದ್ರಲ್ಲ ಅದೇ ಖುಷಿ. ಈ ಕಡೆ ಭಾವನೆ ನೋಡಿ ಮೊನ್ನೆ ಮರಿ ಮಾಡ್ತೀವಿ. ಬಾತ್ಕೋಳಿ ಮರಿ 9 ಮರಿ ಆಗಿತ್ತಂತೆ. ಡ್ಯಾಡಿ ನಂಗೆ ಹಿಡಿಯಕ್ಕೆ ಅದು ಹಿಡಿಬೇಡಮ್ಮ. ಹಿಡಿಯೋದೇ ಈಗ 5 ಬಾಕಿ ಆಗಿರ್ಬೇಕನ. ಇದು ರಾಮಫಲ ಅಷ್ಟೇ, ಅದು ಬೇರೆ ಮರ, ಅದು ಇದು ಇಷ್ಟೇ ಇರೋದು. ಅಲ್ಲ ಇನ್ನೂರು ಎಷ್ಟು ಹೋಗ್ಬೇಕು ಕಾಂಪೌಂಡ್ ಮೇಲೆ. ಆ ಕಡೆ ಜಾಗ ಇಲ್ಲ, ಹಿಂಗೆ ಬರಕು. ನೀ ಜಾಗ ಇಲ್ಲ ಆಯ್ತು. ಇಷ್ಟೇನಾ ತಂದು ಕೂಡ ಹಾಕಿದ್ರು ವಾಪಸ್ ಕಾರೊಳಗೆ. ಮನೆಗೆ ಬಂದು ತಲುಪೋಷ್ಟರಲ್ಲಿ ಕತ್ಲೆಯಾಗಿ ಹೋಗಿತ್ತು. ಜಾಗ್ವಿ ಮೊನ್ನೆ ಚಪಾತಿ ಮಾಡಿದ್ಲು, ಹಾಟ್ ಚಪಾತಿ ಅಂತೆ. ಅದಕ್ಕೆ ಇವತ್ತು ನಾನು ಡ್ಯಾಡಿಗೆ ಮಾಡ್ಕೊಡ್ತೀನಿ ಅಂತಬಿಟ್ಟು ಮಾಡ್ತಿದ್ದಾಳೆ ಇವತ್ತು ಪುನಃ. ಮಾಡಿ ಈಗ ಮೊನ್ನೆ ಮಾಡ್ಕೊಂಡು ಅವಳೇ ತಿಂದಿದ್ಲು, ಇವತ್ತು ಮಾಡ್ಬಿಟ್ಟು ಡ್ಯಾಡಿಗೆ ತಿನ್ಸೋದಂತೆ ಅವಳು. ಹಾರ್ಟ್ ಶೇಪ್ ಚಪಾತಿ. ನನಗೆ ಕೂಸಿದತ್ನಿ ನೆನ್ನೆ ಮೊನ್ನೆ ತನಕ ನನ್ನ ಜೊತೆ ಹೇಳಿ ಹೇಳಿ ಮಾಡಿಸ್ಕೊತಾ ಇದ್ಲು, ನಂಗೆ ಆ ಥರದ್ದು ಮಾಡಿಕೊಡು ಈ ಥರದ್ದು ಮಾಡಿಕೊಡು ಅಂತ. ಇವತ್ತು ನೋಡಿದ್ರೆ ಅವಳೇ ಮಾಡ್ಕೊಂಡು ತಿನ್ನೋಷ್ಟು ದೊಡ್ಡವಳಾಗಿದ್ದಾಳೆ ಅವಳು. ಅವಳು ಮಾಡಿ ಈಗ ನಮಗೆ ತಿನ್ಸೋಷ್ಟು ಆ ಥರ. ಎಷ್ಟು ಬೇಗ ದಿನ ಕಳೀತಾ ಇದೆ ಅಂತಲೇ ಗೊತ್ತಾಗ್ತಿಲ್ಲ, ಎಷ್ಟು ಬೇಗ ಮಕ್ಕಳು ಬೆಳೀತಾ ದೊಡ್ಡದಾಗ್ತಾ ಹೋಗ್ತಾರೆ ಅಂತ. ಹೀಗಿತ್ತು ನಮ್ಮ ಇವತ್ತಿನ ಸಂಡೇ. ಈ ರೀತಿ ಕಳೆದ್ವಿ ನಾವು ದಿನ ನಾವತ್ತು. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್.